ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಪಾಲ್ಗೊಳ್ತಿರೋ ಸ್ಯಾಂಡಲ್ವುಡ್ ಟೀಮ್ನ ಡ್ರೆಸ್ ಮತ್ತು ಥೀಮ್ ಸಾಂಗ್ ಅನ್ನ ಇವತ್ತು ಲಾಂಚ್ ಮಾಡಲಾಯಿತು. ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ನಡೆದ ಈ ಸಮಾರಂಭದಲ್ಲಿ ಕರ್ನಾಟಕ ಬುಲ್ಡೋಸರ್ನ ಕ್ಯಾಪ್ಟನ್ ಸುದೀಪ್, ದಿಗಂತ್, ತರುಣ್ ಸೇರಿದಂತೆ ಟೀಮ್ನ ಬಹುತೇಕ ಸದಸ್ಯರು ಪಾಲ್ಗೊಂಡಿದ್ರು. 2 ಥೀಮ್ ಸಾಂಗ್ಗಳಲ್ಲಿ ಒಂದು ಸಾಂಗ್ ಅನ್ನ ಅರ್ಜುನ್ ಜನ್ಯಾ ಕಂಪೋಸ್ ಮಾಡಿದ್ರೆ ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ಮತ್ತೊಂದು ಸಾಂಗ್ ಅನ್ನ ಸೋನು ನಿಗಮ್ ಕಂಪೋಸ್ ಮಾಡಿ ಸ್ವತಃ ಹಾಡಿದ್ದಾರೆ. ಅವರೊಂದಿಗೆ ಕುನಾಲ್ ಗಾಂಜಾವಾಲಾ ಸಹ ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಅಶೋಕ್ ಖೇಣಿ ಮಾಲೀಕತ್ವದ ಕರ್ನಾಟಕ ಬುಲ್ಡೋಸರ್ಸ್ ಜೂನ್ 4ರಂದು ಮುಂಬೈ ತಂಡವನ್ನ ಎದುರಿಸಲಿದೆ. ಹೊನಲು ಬೆಳಕಿನ ಈ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರೇವಣ್ ಪಿ ಜೇವೂರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇವಣ್, ಈಗ IPL ಮುಗಿತಾ ಬಂತು, ಈಗ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಸರದಿ ಅಂತ ಅನ್ಸುತ್ತೆ. ಹೇಗಿದೆ ಜೋಶ್ ಇಲ್ಲಿ ನಮ್ಮ ಕ್ರಿಕೆಟ್ ಕರ್ನಾಟಕ ಬುಲ್ಡೋಸರ್ ಟೀಮ್ನಲ್ಲಿ? ಹೌದು ಪ್ರತಿಮಾ, ಜೋಶ್ ಅಂತೂ ಸಿಕ್ಕಾಪಟ್ಟೆ ಇದೆ ಅಂತಾನೆ ಹೇಳ್ಬೋದು. ಆ ಜೋಶ್ಗೆ ಇನ್ನಷ್ಟು ಬೂಸ್ಟ್ ಕೊಡ್ಲಿಕ್ಕೆ 2 ಸಾಂಗ್ ಅಥವಾ 3 ಸಾಂಗ್, ಒಂದು ಥೀಮ್ ಸಾಂಗ್, ಇನ್ನೆರಡು ಒಂಥರ ಬೂಸ್ಟ್ ಕೊಡೋ ಸಾಂಗ್ ಗಳನ್ನ ಇಲ್ಲಿ ಲಾಂಚ್ ಮಾಡಿದ್ರು ಇವತ್ತು. ಅದರಲ್ಲೇ ಬ್ಲೂ ಡ್ರೆಸ್ ನ ಇಲ್ಲಿ ಲಾಂಚ್ ಮಾಡಿದ್ರು. ಅಷ್ಟೇ, ಪ್ರತಿಯೊಬ್ಬರು ತಂಡದ ಪ್ರತಿಯೊಬ್ಬ ಸದಸ್ಯರು ಕೂಡ ಸಹ ಒಂದು ಫುಲ್ ಜೋಶ್ ನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಮಾ. ಓಕೆ, ಜೊತೆಗೆ ರೇವಣ್, ಯಾವೆಲ್ಲ ರೀತಿಯ ಈ ಸಾಂಗ್ ಗಳನ್ನ ಮಾಡಿದ್ದಾರೆ? ಯಾರೆಲ್ಲ ಇದ್ರು ಇವತ್ತು ಟೀಮ್ನ ಸದಸ್ಯರು, ಯಾರೆಲ್ಲ ಇದ್ರು ಅಲ್ಲಿ ಪಾಲ್ಗೊಂಡಿದ್ರು? ಹೌದು ಪ್ರತಿಮಾ, ಟೀಮ್ ನ ಬಹುತೇಕ ಸದಸ್ಯರೆಲ್ಲ ಇಲ್ಲೇ ಇದ್ರು. ಅಂಬರೀಶ್ ಆಗ್ಲಿ ಅಥವಾ ಶಿವರಾಜ್ ಕುಮಾರ್ ಅವರು, ಇವರು ಹೊರತಾಗಿ ಟೀಮ್ ನ ಇಲ್ಲೇ ಇತರ ಸದಸ್ಯರೆಲ್ಲ ಇದ್ರು. ತರುಣ್ ಸುಧೀರ್ ಆಗ್ಲಿ ಅಥವಾ ತರುಣ್ ಚಂದ್ರ ಆಗ್ಲಿ ಅಥವಾ ಕಾರ್ತಿಕ್ ಆಗ್ಲಿ, ನಾಯಕ ಸುದೀಪ್ ಆಗ್ಲಿ, ತಂಡದ ಮಾಲೀಕರಾದಂತ ಅಶೋಕ್ ಖೇಣಿ ಆಗ್ಲಿ, ಇವರೆಲ್ಲ ಇಲ್ಲಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಅಂತಾನೆ ಹೇಳ್ಬೋದು. ಅಲ್ಲೇ ಈ ಸಂದರ್ಭದಲ್ಲಿ ಬ್ರ್ಯಾಂಡ್ ಅಂಬಾಸಡರ್ ಆದ ಶ್ರೇಯಾ ಶರಣ್ ಇದ್ರು. ಆಮೇಲೆ ಮಧು ಭಟ್ಟಾಚಾರ್ಯ ಸಹ ಈ ಸಂದರ್ಭದಲ್ಲಿ ಇದ್ರು ಅಂತಾನೆ ಹೇಳ್ಬೋದು ಪ್ರತಿಮಾ. ರೇವಣ್, ಯೂಶುವಲಿ ಈ ಫಿಲ್ಮ್ ಸ್ಟಾರ್ ಗಳನ್ನ ನಾವು ಫಿಲ್ಮ್ಗೆ ಸಿದ್ಧತೆ ಮಾಡೋದನ್ನ ನೋಡ್ಕೊಂಡಿರ್ತೀವಿ, ಆದ್ರೆ ಈಗ ಕ್ರಿಕೆಟ್ಗೆ ಸಿದ್ಧರಾಗ್ತಾ ಇದಾರಲ್ಲ, ಏನಂತಾರೆ ಈ ಕ್ರಿಕೆಟಿಗರು? ಹೌದು ಪ್ರತಿಮಾ, ಸಾಮಾನ್ಯವಾಗಿ ತಾರೆಯರು ಕ್ರಿಕೆಟ್ ಆಡ್ತಾರಂದ್ರೆ ಇವ್ರು ಯಾವ ತರದ ಆಟ ಆಡ್ಬೋದು ಅನ್ನೋ ಒಂದು ಮಾತಿರುತ್ತೆ. ಆದ್ರೆ ಪ್ರೊಫೆಷನಲಿನೇ ಈ ತಂಡ, ಕರ್ನಾಟಕ ಬುಲ್ಡೋಸರ್ ತಂಡ ಪ್ರೊಫೆಷನಲಿ ಆಗಿ ಪಕ್ಕ ತಯಾರಾಗಿದ್ದಾರೆ ಅಂತ ಹೇಳ್ಬೋದು. ಈ ತಂಡಕ್ಕಾಗಿ ಒಬ್ಬ ಕ್ರಿಕೆಟ್ ಕೋಚ್ ಸಹ, ಒಂದು ಸುನಿಲ್ ಅನ್ನೋರು ಕ್ರಿಕೆಟ್ ಕೋಚ್ ಸುನಿಲ್ ಇದಕ್ಕೆ ಒಂದು ಸರಿಯಾದ ಕೋಚಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪಕ್ಕ ಪ್ರೊಫೆಷನಲ್ ಆಗಿ ಈ ಒಂದು ಆಟ ಆಡ್ತಾ ಇದ್ದಾರೆ, ತಯಾರಿ ನಡೆಸಿದ್ದಾರೆ. ಜೂನ್ 4ರಂದು ನಡೆಯುವಂತ ಒಂದು ಬಾಲಿವುಡ್ ವಿರುದ್ಧ ಪಂದ್ಯದಲ್ಲಿ ಇವರು ಪಕ್ಕ ತಯಾರಿ ನಡೆಸಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ರತಿಮಾ. ಓಕೆ ರೇವಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. Hey,